ಕ್ಷೇತ್ರದಲ್ಲಿ ಬೇಸಿಗೆಯನ್ನು ಸಮರ್ಥವಾಗಿ ಎದುರಿಸಲು ಸಿದ್ಧರಾಗಿ ಗ್ರಾಮ ಪಂಚಾಯತ್ ಪಿಡಿಒಗಳಿಗೆ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರಿಂದ ಖಡಕ್ ಸೂಚನೆ. ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳ ಹಾಗೂ ಪಿಡಿಒಗಳ ತುರ್ತು ಸಭೆಯನ್ನು ಉದ್ದೇಶಿಸಿ ಶಾಸಕರು ಈ ಸಂದರ್ಭದಲ್ಲಿ ಮಾತನಾಡಿದರು. ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಸಂಭವನೀಯ ನೀರಿನ ಸಮಸ್ಯೆಯನ್ನು ಗುರುತಿಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತಿಳಿಸಿದರು. ನಾನು ರಾಜಕೀಯ ಪ್ರವೇಶಿಸಿದ ದಿನದಿಂದಲೂ ಕ್ಷೇತ್ರದ ಅಭಿವೃದ್ಧಿಗೆ ಸಮರ್ಪಕವಾಗಿ ಸ್ಪಂದಿಸಿದ್ದೇನೆ ಹಾಗೂ ಮುಂದಿನ ದಿನಗಳಲ್ಲೂ ಕೂಡ ಸಮರ್ಪಕವಾಗಿ ಸ್ಪಂದಿಸುತ್ತೇನೆ ಅಂತ ಹೇಳಿದರು. ಪಟ್ಟಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಸರ್ಕಾರಿ ಬಸ್ ನಿಲ್ದಾಣದ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಈ ಕಾಮಗಾರಿಗೆ ಅನುಮೋದನೆ ಕೊರತೆ ಏರ್ಪಟ್ಟ ಹಿನ್ನೆಲೆಯಲ್ಲಿ ನಾನು ಸಾರಿಗೆ ಸಚಿವರ ಜೊತೆ ಮಾತನಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಬಸ್ ನಿಲ್ದಾಣದ ಕಾಮಗಾರಿ ಪೂರ್ಣಗೊಳಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ಗುತ್ತಿಗೆದಾರರು ಇಲಾಖೆಗೆ ಹಸ್ತಾಂತರಿಸಿದ ನಂತರ ಉದ್ಘಾಟನೆ ಮಾಡಲಾಗುವುದು ಅಂತ ಹೇಳಿದರು. ಈ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಟಿ ಜಗದೀಶ್, ತಾಲೂಕು ಪಂಚಾಯತ್ ಇಒ ಎಚ್ ಹನುಮಂತಪ್ಪ, ಸಿಪಿಐಆರ್ ನಾಗರಾಜ್, ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳು ಹಾಗೂ ಪಿಡಿಒಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅದು ಡ್ರಿಂಕಿಂಗ್ ವಾಟರ್ ಅದರಲ್ಲಿ 17 ಇದನ್ನು ಅನ್ಫಿಟ್ ಅಂತ ಬಂದಿದ್ದು, ಅದಕ್ಕೆ ಕ್ಲೀನ್ ಮಾಡಿಸಿ ಮತ್ತು ಕ್ಲೋರಿನೇಷನ್ ಮಾಡಿಸಿ ಮತ್ತೆ ಫಿಟ್ ಆದಮೇಲೆ ಸ್ವಲ್ಪ ಅಡ್ವೈಸ್ ಮಾಡಿ ನೀವು ಹೋಗ್ಬಿಟ್ಟು ಸ್ವಲ್ಪ ಆದಷ್ಟು ಬೇಗ ಸ್ವಲ್ಪ ಕಂಡಕ್ಟ್ ಒಂದು ಮೀಟಿಂಗ್ ವಿತ್ ಆಲ್ ಈ ಆಫೀಸರ್ಸ್ ಅಂಡ್ ಆಲ್ಸೋ ಸ್ಟಾಫ್ ಆಗಿರ್ತೇನೆ, ಆಮೇಲೆ ಇನ್ಕ್ಲೂಡಿಂಗ್ ಒಂದು ಡಾಕ್ಟರ್ಸ್ ಮಾಡಿ ಅಲ್ಲಿ ಏನಾದರೂ ರಿಪೋರ್ಟ್ ಇವೆಲ್ಲ ತಗೊಂಡು ಬಂದರೆ ದುಡ್ಡಿಂದ ಏನಾದರೂ ಶಾರ್ಟೇಜ್ ಸಮಸ್ಯೆಗಳಿದ್ದರೆ ನಾವು ಗಮನ ಸ್ಟಾಫ್ ಅವ್ರನ್ನ ಕರ್ಕೊಂಡು ಒಂದು ಸರಿ ಮಾತಾಡಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಟೆಂಡ್ ಮಾಡಿ ಒಂದು ರಿಪೋರ್ಟ್ ತಯಾರು ಮಾಡಿದರೆ ಸರ್ಕಾರದಿಂದ ಏನು ತಗೋಬೇಕು. ಮೊನ್ನೆ ಡೆಪ್ಟಿ ಕಮಿಷನರು ಅವರೆಲ್ಲ ಸ್ವಲ್ಪ ಸಮಸ್ಯೆಗಳು ಭಾಳ ಡಿಟೇಲ್ಡ್ ಮೀಟಿಂಗ್ ತಗೊಂಡಿದ್ದಾರೆ, ಭಾಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ನಾಟ್ ಓನ್ಲಿ ಈಗ ಅವರಿಗೆ ಕೊಟ್ಟರೆ ಅವರು ಮತ್ತೆ ಸ್ಟಾಫ್ ಡಿಸ್ಟ್ರಿಕ್ಟ್ ಕಳಿಸ್ತಾರೆ, ಕಳಿಸಿದ್ರೆ ಅಲ್ಲಿಂದ ಏನಾದರೂ ಅವ್ರು ಮುಂದಕ್ಕೆ ಏನು ಬೇಕು ಅವರು ಮಾಡ್ತಾರೆ. ಕಾರ್ಯಕರ್ತರು